ನಾನು ಇವತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆವರಣದಲ್ಲಿ ವಿಧಾನ ಪರಿಷತ್ ಶಾಸಕನಾದ ಮೇಲೆ ಜನಸೇವಾ ಕೇಂದ್ರದ ಉದ್ಘಾಟನೆಯನ್ನ ಹಿರಿಯರೆಲ್ಲ ಬಂದು ಮಾಡಿದ್ದಾರೆ. ಬುದ್ಧ ವಂದನಾ ಬಸವಪಟ್ಟಣ ಜೊತೆಗಿನ ಉದ್ಘಾಟನೆ ಆಗಿದೆ. ಈಗ ಪೂಜೆ ಆಗಿದೆ. ಈಗ 3000 ಜಗದ್ಗುರುಗಳು ಆಗಮಿಸ್ತಾ ಇದ್ದಾರೆ. ಅವರು ಟೇಪ್ ಕತ್ತರಿಸಿ ಮುಖಾಂತರ ನನಗೆ ಆಶೀರ್ವಾದ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಬಹುಶಃ ನಾನು ಈ ಭಾಗದ ಎಲ್ಲ ಜನತೆಗೆ ವಿನಂತಿ ಮಾಡ್ಕೊಳ್ತಿದ್ದೇನೆ. ನಾನು ವಿಧಾನ ಪರಿಷತ್ ಸದಸ್ಯನಾಗಿ, ಶಾಸಕನಾಗಿ ಈ ಭಾಗದ ಜನರ ಸೇವೆ ಮಾಡಲಿಕ್ಕೆ ಕಾತುರನಾಗಿದ್ದೇನೆ. ಸಾಕಷ್ಟು ಸಮಯವನ್ನ ಸಂಪೂರ್ಣವಾಗಿ ಜನಗಳ ಮಧ್ಯದಲ್ಲಿರಲಿಕ್ಕೆ, ಜನಗಳ ದುಃಖ ದುಮ್ಮಾನಗಳಿಗೆ ಸ್ಪಂದನೆ ಮಾಡಲಿಕ್ಕೆ ಮತ್ತು ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ಮಹಾನಗರದ ಸಮಗ್ರ ಅಭಿವೃದ್ಧಿಗೆ ಒಂದಿಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದ್ದೇನೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಬೆಂಗಳೂರು ಮಟ್ಟಕ್ಕೆ ಬೆಳಿಬೇಕು. ಇಲ್ಲಿ ಸಾಕಷ್ಟು ಉದ್ಯಮಗಳು ಬರಬೇಕು. ಸ್ಥಳೀಯ ನಿರುದ್ಯೋಗ ಸಮಸ್ಯೆಗಳಿಗೆ ನಿವಾರಣೆ ಆಗಬೇಕು. ಧಾರವಾಡ ಜಿಲ್ಲೆ ಉತ್ತಮವಾದಂಥ ಫಲವತ್ತಾದ ಭೂಮಿಯನ್ನು ಹೊಂದಿದೆ. ಇಲ್ಲಿ ಕೃಷಿ ಹೆಚ್ಚಿಗೆ ಆಗಬೇಕು, ಹೈನುಗಾರಿಕೆ ಹೆಚ್ಚಿಗೆ ಆಗಬೇಕು, ಆ ನಂತರ ಕುರಿ ಸಾಕಾಣಿಕೆ ಹೆಚ್ಚಿಗೆ ಆಗಬೇಕು. ಒಟ್ಟಾರೆ ಜನ ಸಮೃದ್ಧಿಯಿಂದ ಬದುಕಬೇಕು ಅನ್ನೋಂಥದ್ದು ನನ್ನ ಆಸೆ. ಆ ನಿಟ್ಟಿನಲ್ಲಿ ನಾವೇನು ಸೇವೆ ಮಾಡಬೇಕು ಆ ಸೇವೆ ಮಾಡ್ಲಿಕ್ಕೆ ಸಿದ್ಧವಾಗಿದೆ. ಜನಸಂಪರ್ಕ ಕೇಂದ್ರಕ್ಕೆ ಬರುವಂತಹ ಜನರು ಯಾವ ರೀತಿ ತಮ್ಮ ಸೇವೆಯನ್ನ ಅಪೇಕ್ಷಿಸಬಹುದು? ಜನಸೇವಾ ಕೇಂದ್ರದಲ್ಲಿ ಬರುವಂತ ಹಲವಾರು ಸಮಸ್ಯೆಗಳು ಜನಗಳು ಇರ್ತವೆ. ಒಂದೇ ಸಮಸ್ಯೆ ಅಂತ ಹೇಳಂಗಿಲ್ಲ. ವೈಯಕ್ತಿಕ ಸಮಸ್ಯೆಗಳು ಇರ್ತವೆ, ಸಾಮೂಹಿಕ ಸಮಸ್ಯೆಗಳು ಇರ್ತವೆ. ಸಾಮೂಹಿಕ ಸಮಸ್ಯೆಗಳಿಗೆ ಯಾವ ರೀತಿ ಸ್ಪಂದನ ಮಾಡಬೇಕು ಸರ್ಕಾರ ಜೊತೆ ಅದನ್ನ ಮಾತಾಡಿ ಸರಿ ಮಾಡ್ತೇನೆ. ವೈಯಕ್ತಿಕ ಸಮಸ್ಯೆಗಳು ಇಲ್ಲೇ ಸಣ್ಣ ಪುಟ್ಟ ಸಮಸ್ಯೆಗಳು ಅಧಿಕಾರಿಗಳ ಮಟ್ಟದಲ್ಲಿದ್ದರೆ ಆ ಅಧಿಕಾರಿಗಳ ಜೊತೆ ಮಾತನಾಡಿ ಅವ್ರಿಗೇನು ಸಮಸ್ಯೆ ಇದೆ ಆ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಪಕ್ಷದವರು ಸೂಕ್ತವಾದ ಒಂದು ಸ್ಥಾನಮಾನ, ಆಮೇಲೆ ತಮ್ಮ ಒಂದು ಒಳ್ಳೆ ರೀತಿ ನಡೆಸ್ಕೊಳ್ತಾ ಇದೆ. ಅದರ ಬಗ್ಗೆ ಪಕ್ಷ ನನಗೆ ಬಹಳ ದೊಡ್ಡ ಅವಕಾಶ ಕೊಟ್ಟಿದೆ. ನಾನು ಪಕ್ಷಕ್ಕೆ ದುಡಿಯುವಂತ ಅವಕಾಶ ಪಕ್ಷ ನನಗೆ ಕೊಡ್ತು. ಹಾಗೇನೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಪಕ್ಷದ ಸಿದ್ಧಾಂತ ಬಡವರ ಸೇವೆ, ಮತದಾರರ ಸೇವೆ, ಆ ಸೇವೆಯನ್ನು ಮಾಡಲಿಕ್ಕೆ ಪಕ್ಷ ನನಗೆ ಹೇಳಿದೆ. ಆ ಸೇವೆಯನ್ನು ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ. ಹುಬ್ಬಳ್ಳಿ ಧಾರವಾಡ ಜನರಿಗೆ ತಮ್ಮ ಕರೆ ಏನು ಸರ್? ಹುಬ್ಬಳ್ಳಿ ಧಾರವಾಡ ಜನತೆ ಬಹುಶಃ ತಮ್ಮನ್ನು ತಾವು ಬೆಂಗಳೂರಿಗೆ ಹೋಲಿಸ್ಕೊಳ್ಬೇಕು ಅಂತ ಹೇಳ್ತೀನಿ. ತಮ್ಮನ್ನು ತಾವು ಬೆಂಗಳೂರಿಗೆ ಹೋಲಿಸ್ಕೊಂಡು ಬೆಳೆಯೋದು ಬಹಳ ಮುಖ್ಯ ಅಂತ ಹೇಳ್ತೀನಿ. ಹುಬ್ಬಳ್ಳಿ ಮತ್ತು ಧಾರವಾಡ ಜಿಲ್ಲೆಯ ಒಟ್ಟು ಜನತೆ ಇದೆಯಲ್ಲ, ಬಹಳ ಅಭಿವೃದ್ಧಿಶೀಲರು. ಇವರು ಒಳ್ಳೆ ವ್ಯಾಪಾರಸ್ಥರು, ಒಳ್ಳೆ ಬುದ್ಧಿವಂತರು. ಬಹುಶಃ ನೀವು ಬೆಂಗಳೂರಲ್ಲಿ ಹೋದ್ರೆ ಹುಬ್ಬಳ್ಳಿ ಧಾರವಾಡದವರೇ ಇಂಜಿನಿಯರ್ಸ್ ಮಾಡಿದ್ದಾರೆ, ಬಹಳ ವಿದ್ಯಾವಂತರು. ನಮ್ಮಲ್ಲಿ ಸಾಕಷ್ಟು ಶಾಲಾ ಕಾಲೇಜುಗಳಿದಾವೆ, 3 ವಿಶ್ವವಿದ್ಯಾಲಯದವ, ಬಹಳ ಬುದ್ಧಿವಂತರು. ಆದ್ರಿಂದ ಈ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡಿಕೊಂಡು ಈ ದೇಶ, ರಾಜ್ಯ ಮತ್ತು ಜಿಲ್ಲೆಯನ್ನು ಕಟ್ಟಲಿಕ್ಕೆ ಶ್ರಮಿಸಬೇಕಂತ ಅವ್ರ ಹತ್ರ ವಿನಂತಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು.